ಮಂಡ್ಯದಲ್ಲಿ ಮೂವರ ನಿಗೂಢ ಸಾವಿನ ಕೇಸ್ಗೆ ತಿರುವು ಸಿಕ್ಕಿದೆ. ಪತ್ನಿ ಮಗನನ್ನ ಕೊಂದು ತಾನು ನೇಣಿಗೆ ಶರಣಾದ ಪ್ರಭಾಕರ್. ಮಂಡ್ಯದ ನೆಹರು ನಗರದಲ್ಲಿ ನಡೆದಿರುವಂತಹ ಘೋರ ಘಟನೆ ಇದು. ನಿನ್ನೆ ರಾತ್ರಿ 3:30ಕ್ಕೆ ಪತ್ನಿ ಮಗನನ್ನ ಪ್ರಭಾಕರ್ ಕೊಲೆಗೈದಿದ್ದಾನೆ. ಪತ್ನಿ ಮಗನನ್ನ ಕೊಂದು ತಾನು ನೇಣಿಗೆ ಶರಣಾಗಿದ್ದಾನೆ. ತನ್ನ ಬಟ್ಟೆ ಅಂಗಡಿ ಬಳಿಯೇ ತೆರಳಿ ನೇಣಿಗೆ ಶರಣಾಗಿರುವುದು. ಪತ್ನಿ ಜ್ಯೋತಿಯನ್ನ ಪಂಚೆಯಿಂದ ಉಸಿರು ಕಟ್ಟಿಸಿ ಕೊಲೆಗೈದಿದ್ದು, ಈ ವೇಳೆ ಬಂದಂತಹ ಮಗ ಸಂತೋಷ್ನನ್ನು ಕೂಡ ಉಸಿರು ಕಟ್ಟಿಸಿ ಕೊಲೆ ಮಾಡಿದ್ದಾನೆ ಪ್ರಭಾಕರ್. 1.5 ತಿಂಗಳ ಹಿಂದಷ್ಟೇ ಸಂತೋಷ್ಗೆ ಮದುವೆ ಆಗಿತ್ತು. ಗಂಡ ಮತ್ತು ಅತ್ತೆಯ ಕೊಲೆಯಾಗಿದ್ರೂ ಕೂಡ ಸೊಸೆಗೆ ಇದು ವಿಚಾರವೇ ತಿಳಿದಿಲ್ಲ. ತಡರಾತ್ರಿ ಗಾಢ ನಿದ್ದೆಯಲ್ಲಿದ್ದಂತಹ ಸಂತೋಷ್ ಪತ್ನಿ ಬೆಳಗ್ಗೆ ರೂಮಿಗೆ ತೆರಳಿದಂತಹ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ನೀವೇನು ಫ್ಯಾಮಿಲಿ ಫೋಟೋವನ್ನ ಗಮನಿಸ್ತಾ ಇದ್ದೀರಿ, ಆ ಕೇಸರಿ ಕಲರ್ ಕುರ್ತಾ ಏನು ಹಾಕೊಂಡಿದ್ದಾನೆ ಆತನೇ ಪ್ರಭಾಕರ್. ಮಗ ಸಂತೋಷ್ನ ಮದುವೆಯಲ್ಲಿ ತೆಗೆಸ್ಕೊಂಡಂತಹ ಫೋಟೋ ಇದು. ನೋಡಿ, ತನ್ನ ಹೆಂಡತಿಯನ್ನ ಕೊಂದು ಆ ಸಂದರ್ಭ ಬಂದಂತಹ ಮಗನನ್ನ ಕೊಂದಿದ್ದಾನೆ. ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂವರ ಸಾವಿಗೆ ಕಾರಣವಾಯಿತ ಸರ್ಕಾರದ ಶಕ್ತಿ ಯೋಜನೆ. ಪ್ರಭಾಕರ್ ಡೆತ್ ನೋಟ್ನಲ್ಲಿ ಫ್ರೀ ಬಸ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಡೆತ್ ನೋಟ್ ಬಗ್ಗೆ ಮಂಡ್ಯ ಎಸ್ಪಿ ಶೋಭಾರಾಣಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಬಟ್ಟೆ ವ್ಯಾಪಾರ ಕಡಿಮೆ ಆಗಿದೆ, ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಫೈನಾನ್ಸ್ನವರು ಸಾಲ ತೀರಿಸದೇ ಇದ್ರೆ ಮನೆ ಬಳಿ ಬರ್ತಾರೆ, ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಪ್ರಭಾಕರ್ ಮನನೊಂದಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. ದಿನಾಂಕ 9/6/2026 ಸುಮಾರು ಬೆಳಗಿನ ಜಾವ 5:45 6 ಗಂಟೆ ಸಮಯದಲ್ಲಿ ಒಂದು ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ಅವರು LNTಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು, ಅದೊಂದು ಪ್ರೆಷರ್ ಇತ್ತು. ನಂತರ ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಮತ್ತು ಜ್ಯೋತಿನವ್ರನ್ನ ಮರ್ಡ್ರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರೆದಿರ್ತಾರೆ, ಮೆನ್ಷನ್ ಮಾಡಿದ್ದಾರೆ. ಒಂದು ಇದರಲ್ಲಿ ಬಸ್ಸಸ್ಸು ಫ್ರೀಕ್ವೆಂಟ್ ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಇದಾಗಿಲ್ಲ ಅಂತ ಕೊಟ್ಟಿದ್ದಾರೆ, ವ್ಯಾಪಾರ ಕಮ್ಮಿ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಇದರಲ್ಲಿ ಬಸ್ಸಸ್ಸು ಫ್ರೀಕ್ವೆಂಟ್ ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಇದಾಗಿಲ್ಲ ಅಂತ ಕೊಟ್ಟಿದ್ದಾರೆ, ವ್ಯಾಪಾರ ಕಮ್ಮಿ ಆಗಿದೆ ಅಂತ. ಇನ್ನು ಪ್ರಭಾಕರ್ ಸೊಸೆ ಮೇಘನಾ ಅಂದ್ರೆ ಸಂತೋಷ್ನ ಪತ್ನಿ ಅವ್ರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಅವ್ರು ಎಷ್ಟು ಇಲ್ಲ, ನಾನು ನಮ್ಮ ಹಸ್ಬೆಂಡು ಮಲಗಿದ್ದು, ಆಮೇಲೆ ಅವ್ರು ಎಷ್ಟೊತ್ತಲ್ಲಿ ಎದ್ದೋದ್ರು ಅಂತ ಗೊತ್ತಿಲ್ಲ. ನಾದ್ನಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ. ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಇಲ್ಲ, ನಾನು ನಮ್ಮ ಹಸ್ಬೆಂಡು ಮಲಗಿದ್ದು, ಆಮೇಲೆ ಅವ್ರು ಎಷ್ಟೊತ್ತಲ್ಲಿ ಎದ್ದೋದ್ರು ಅಂತ ಗೊತ್ತಿಲ್ಲ. ನಾದ್ನಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ. ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ನೋಡಿ, ಮೇಘನಾ ಮಾತನಾಡಿದ್ರು. ಇನ್ನು ಸಂತೋಷ್ ಕೊಲೆಯಾಗಿದ್ದಾರಲ್ಲ ಅವರ ಪತ್ನಿ, ನಾನು ಹಸ್ಬೆಂಡ್ ಒಟ್ಟಿಗೆ ಮಲ್ಕೊಂಡಿದ್ವಿ, ಆದರೆ ಅವ್ರು ಯಾವಾಗ ಎದ್ದು ಹೋಗಿದ್ದಾರೆ ಗೊತ್ತಿಲ್ಲ. ಮಧ್ಯರಾತ್ರಿ ಆಗಿರುವಂತಹ ಘಟನೆ ಇದು, ನನಗೆ ಬೆಳಗ್ಗೆ ಗೊತ್ತಾಯಿತು. ಜೊತೆಗೆ ನಾದ್ನಿಗೂ ಕೂಡ ಕಾಲ್ ಮಾಡಿದ್ದೀನಿ, ಅವರು ಶನಿವಾರ ಭಾನುವಾರ ಮಾತ್ರ ಬರ್ತಾರೆ ಮನೆಗೆ, ಅವರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆಕೆ ಏನೂ ಕೂಡ ತಿಳಿದಿಲ್ಲ, ಯಾವ ಕಾರಣದಿಂದ ಆಯಿತು, ಏನಾಯಿತು, ಏನು ಎಂಥವೂ ಕೂಡ ಗೊತ್ತಿಲ್ಲ ಆಕೆಗೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಗಮನಿಸ್ತಾ ಇದೀವಿ, ಒಂದ್ ಕಡೆ ಮೇಘನಾ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ತನಗೇನು ಗೊತ್ತಿಲ್ಲ, ಪತಿ ಜೊತೆಯಲ್ಲೇ ಇದ್ರು, ಯಾವಾಗ ಹೋದ್ರು ಏನು ಗೊತ್ತಾಗಿಲ್ಲ ಅಂತ ಹೇಳಿ. ಒಂದ್ ಕಡೆ ಇದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ, ಗೃಹ ಜ್ಯೋತಿ ಯೋಜನೆಯಿಂದ ಆದಂತಹ ಘಟನೆ ಅನ್ನುವಂಥ ಮಾತನ್ನ ಕೂಡ ಶಕ್ತಿ ಯೋಜನೆಯಿಂದ ಆದಂತಹ ಘಟನೆ ಅನ್ನುವಂಥ ಮಾತನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾವ ಕಾರಣದಿಂದಾಗಿ ಈ ಘಟನೆ ಆಗಿದೆ, ಮತ್ತೆ ಡೆತ್ ನೋಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಯಾವದ್ರಿಂದಾಗಿ ಈ ಯೋಜನೆ ಈ ಕಾರಣ ಆಯ್ತು ಈ ಸಾವಿಗೆ ಅಂತ ದಿಲೀಪ್? ಮಧು, ಏನು ಅಂತಂದ್ರೆ ಈಗೊಂದು ಡೆತ್ ನೋಟ್ ಸಿಕ್ಕಿರುವ ಪ್ರಕಾರ ಈ ಒಂದು ಸಾವಿಗೆ, ಮೂವರ ಸಾವಿಗೆ ಕಾರಣ ಅಂದ್ರೆ ಶಕ್ತಿ ಯೋಜನೆ ಅನ್ನುವಂಥದ್ದು. ಯಾಕಂದ್ರೆ ಈ ಕುಟುಂಬದವರು ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ರು, ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬಹಳ ದೊಡ್ಡ ಅಂಗಡಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಕೆಲವು ವರ್ಷಗಳಿಂದ ಅದು ಬಟ್ಟೆ ಅಂಗಡಿ ಚಿಕ್ಕದಾಗಾಯ್ತು, ಯಾಕಂದ್ರೆ ವ್ಯಾಪಾರ ಕಡಿಮೆ ಆಯ್ತು. ವ್ಯಾಪಾರ ಕಡಿಮೆ ಆದ್ಮೇಲೆ ಈ ರೀತಿ ಚಿಕ್ಕ ಅಂಗಡಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಶಕ್ತಿ ಯೋಜನೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಬಟ್ಟೆ ಅಂಗಡಿ ಕೂಡ ವ್ಯಾಪಾರ ಡಲ್ ಆಗ್ತದೆ. ಯಾಕಂದ್ರೆ ಇದು ಮಹಿಳೆಯರು ವ್ಯಾಪಾರ ಅಂದ್ರೆ ಮಹಿಳೆಯರ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ಒಂದು ಬಟ್ಟೆಯನ್ನ ಖರೀದಿ ಮಾಡ್ಲಿಕ್ಕೆ ಅವರು ಪಕ್ಕದ ಊರಿಗೆ ಹೋಗ್ತಾ ಇದ್ರು. ಅಂದ್ರೆ ದೊಡ್ಡದು ಊರು, ಮೈಸೂರು ಪಕ್ಕ ಸಿಗುತ್ತೆ, ಮತ್ತೆ ಬೆಂಗಳೂರಿಗೆ ಹೋಗ್ಬೋದು. ಈ ರೀತಿಯಂತ ದೊಡ್ಡ ನಗರಗಳಿಗೆ ಹೋಗಿ ಬಟ್ಟೆಯನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ತನಗೆ ವ್ಯಾಪಾರ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಅವರ ಊಹೆ ಆಗಿರುವಂಥದ್ದು. ಅದೇ ಒಂದು ವಿಚಾರವನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ತನ್ನ ವ್ಯಾಪಾರ ಕಡಿಮೆ ಆಗ್ತಾ ಇದೆ, ನಾನು ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದ್ದೆ, 6-7 ಲಕ್ಷವನ್ನ ಫಿನಾನ್ಸ್ ಕಂಪನಿಯಲ್ಲಿ ಮಾಡ್ಕೊಂಡಿದ್ದೇನೆ, ಅದನ್ನು ಹೊರತುಪಡಿಸಿ ಕೈ ಸಾಲವನ್ನ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಕಾರಣದಿಂದಾಗಿ ಶಕ್ತಿ ಯೋಜನೆಯಿಂದಾಗಿ, ಫ್ರೀ ಬಸ್ ನಿಂದಾಗಿ ನನಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಜೊತೆಗೆ ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿರುವಂತದ್ದು. ಈಗ ಜೊತೆಗೆ ಅಲ್ಲಿ ಮನೆಯಲ್ಲಿ ಸೊಸೆ ಕೂಡ ಇದ್ರು. ಸೊಸೆಗೆ ಈ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಅದು ಒಂದು ವಿಚಾರ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ನಿಜಕ್ಕೂ ಕೂಡ ಅಚ್ಚರಿಯಾಗಿರುವಂತದ್ದು. ಯಾಕಂದ್ರೆ ಪಕ್ಕದ ರೂಮ್ ನಲ್ಲೇ ಗಂಡ ಮತ್ತೆ ಹೆಂಡತಿ ಇಬ್ರು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಮಾವ ಮತ್ತೆ ಅತ್ತೆ ಕೂಡ ಪಕ್ಕದ ರೂಮ್ ನಲ್ಲಿ ಮಲಗಿರ್ತಾರೆ. ಈ ಸಂದರ್ಭದಲ್ಲಿ ಅತ್ತೆಯನ್ನ ಕೊಲೆ ಮಾಡಿರ್ತಾನೆ ಅಂದ್ರೆ ಮಾವ. ತದನಂತರ ಮಗ ಕೂಡ ಅದೇ ಒಂದು ರೂಮ್ಗೆ ಹೋಗ್ತಾನೆ, ಮಗನ್ನು ಕೂಡ ಕೊಲೆ ಮಾಡಿ ತದನಂತರ ಆತ ಇನ್ನೊಂದು ಅಂಗಡಿಯಲ್ಲಿ, ಅವರ ಅಂಗಡಿಯಲ್ಲಿ ಹೋಗಿ ನೇಣು ಬಿಗಿದುಕೊಂಡಿರುವಂತದ್ದು. ಇಷ್ಟೆಲ್ಲ ಘಟನೆಗಳಾಗಿದ್ರು ಕೂಡ ಮೇಘನಗೆ ಯಾವುದೇ ರೀತಿಯಾದಂತಹ ವಿಚಾರ ಗೊತ್ತಿರಲಿಲ್ಲ. ಬೆಳಿಗ್ಗೆ ಅತ್ತೆ 8 ಗಂಟೆ ಆದ್ರೂ ಕೂಡ ಎದ್ದಿಲ್ಲದೆ ಕಾರಣಕ್ಕೋಸ್ಕರ ಏನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮನೆ ಬಾಗಿಲನ್ನ ಅಂದ್ರೆ ರೂಮ್ ನ ಬಾಗಿಲನ್ನ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಕಂಡು ಬರುತ್ತದೆ. ಜೊತೆಗೆ ತದನಂತರ ಪಕ್ಕದಲ್ಲೇ ಇದ್ದಂತ ಆಸ್ಪತ್ರೆ ವೈದ್ಯರನ್ನು ಕರೆದು ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡುವಂತ ಕೆಲಸ ಮಾಡುತ್ತೆ. ಆದ್ರೆ ಜೀವ ಹೋಗಿತ್ತು. ಜೊತೆಗೆ ಮಾವ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಈಗ ಸದ್ಯಕ್ಕೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಡೆತ್ ನೋಟ್ ನಲ್ಲಿ ಇರುವಂತದ ವಿಚಾರ ಕೂಡ ಸತ್ಯವಾ ಅಥವಾ ಬೇರೆ ಏನಾದ್ರೂ ಕಾರಣಗಳಿದೆಯಾ, ಇದೆಲ್ಲವನ್ನೂ ಕೂಡ ತನಿಖೆಯಿಂದಷ್ಟೇ ಎಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಮಧು. ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.